40-45 ವಯಸ್ಸು ದಾಟಿದ ಹೆಣ್ಮಕ್ಳಿಗೆ ಸಡನ್ ಆಗಿ ಬೆನ್ನೋವು, ಮೈಕೈ ನೋವು, ಜಾಯಿಂಟ್ ಪೇನ್ಸ್ ಯಾಕೆ ಶುರುವಾಗುತ್ತೆ ಗೊತ್ತಾ? ಬರೀ ವಯಸ್ಸಾಯ್ತು ಅಂತ ಇದನ್ನ ಇಗ್ನೋರ್ ಮಾಡಬೇಡಿ. ಇದ್ರ ಹಿಂದೆ ದೊಡ್ಡ ಸೈನ್ಸ್ ಇದೆ. ಹೆಣ್ಮಕ್ಳ ಬಾಡಿಯಲ್ಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ನಮ್ಮ ಬೋನ್ಸ್ ನ ಗಟ್ಟಿಯಾಗಿ ಕಾಪಾಡುತ್ತೆ, ಅಂದ್ರೆ ಬೋನ್ ಡೆನ್ಸಿಟಿನ ಮೇಂಟೈನ್ ಮಾಡಲು ಹೆಲ್ಪ್ ಮಾಡುತ್ತೆ. ಮೆನೋಪಾಸ್ ಬರ್ತಿದ್ದ ಹಾಗೆ ನಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತಾ ಬರುತ್ತೆ. ಆಗ್ಲೇ ನೋಡಿ ಅಸ್ಲಿ ಪ್ರಾಬ್ಲಮ್ ಶುರುವಾಗೋದು. ಈಸ್ಟ್ರೋಜನ್ ಕಡಿಮೆ ಆದ ತಕ್ಷಣ ನಮ್ ಬೋನ್ಸ್ ಅಲ್ಲಿರೋ ಕ್ಯಾಲ್ಸಿಯಂ ಫಾಸ್ಟ್ ಆಗಿ ಕಡಿಮೆ ಆಗೋಕೆ ಶುರುವಾಗುತ್ತೆ. ಇದನ್ನೇ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಆಸ್ಟಿಯೋಪೀನಿಯಾ ಅಥವಾ ಆಸ್ಟಿಯೋಪೋರೋಸಿಸ್ ಅಂತ ಕರಿತೀವಿ. ಇದರಿಂದ ಮೂಳೆಗಳು ವೀಕ್ ಆಗಿ ಸಣ್ಣ ಏಟ್ ಬಿದ್ರು ಫ್ರಾಕ್ಚರ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದನ್ನ ತಡೆಯೋಕೆ ಏನ್ ಮಾಡ್ಬೇಕು? 40 ವರ್ಷ ದಾಟಿದ್ಮೇಲೆ ನಿಮ್ಮ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಒಳ್ಳೆ ಕ್ಯಾಲ್ಸಿಯಂ ಹಾಗೂ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ನ ಶುರು ಮಾಡ್ಕೊಳ್ಳಿ. ಡೈಲಿ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ನಿಲ್ಲಿ, ಮತ್ತೆ ಅತಿ ಮುಖ್ಯವಾಗಿ ಸ್ಟ್ರೆಂತ್ ಟ್ರೈನಿಂಗ್ ಅಥವಾ ವೇಟ್ ಬೇರಿಂಗ್ ಎಕ್ಸರ್ಸೈಸಸ್ ನ ಮಾಡಿ. ಇದು ನಿಮ್ಮ ಬೋನ್ಸ್ ನ ಸ್ಟ್ರಾಂಗ್ ಆಗಿ ಮಾಡುತ್ತೆ. ನಿಮ್ಮ ಅಮ್ಮಂದಿರಿಗೆ, ಅತ್ತೆಯಂದರಿಗೆ ಅಥವಾ 40 ವರ್ಷ ಮೇಲ್ಪಟ್ಟ ಹೆಣ್ಮಕ್ಳಿಗೆ ಈ ವಿಡಿಯೋನ ಕಡ್ಡಾಯವಾಗಿ ಶೇರ್ ಮಾಡಿ. ಅವರ ಹೆಲ್ತ್ ನ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಫಾಲೋ ಅಸ್ ಫಾರ್ ಮೋರ್ ಟ್ರಸ್ಟೆಡ್ ಮೆಡಿಕಲ್ ಹೆಲ್ತ್ ಕಂಟೆಂಟ್.